ಯಾಕೆ ಡ್ಯಾಡಿ ಹುಚ್ಚಿನ ತರ ಆಡ್ತಿದ್ಯಾ? ಛೀ, ಮನುಷ್ಯನೇ ತಾನೆ, ಸ್ವಲ್ಪ ಯೋಚನೆ ಮಾಡು. ಸೆನ್ಸ್ ಇಲ್ಲ. ಏನ್ ಮಾತಾಡ್ತಿದ್ಯಮ್ಮ ನೀನು? ಹಾ, ಯಾಕಮ್ಮ ಕೂಗಾಡ್ತಿದ್ಯಾ? ನೀನು ಒಂದ್ ಹೆಣ್ಣು ತಾನೆ, ನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಪ್ರವೀಣ್ ಮೇಲೆ ನಿಮ್ಗೆ ಯಾಕೆ ಕೋಪ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನೀವು ಬದುಕಿರೋದೇ ಪ್ರಪಂಚ ಅನ್ಕೊಂಡಿದ್ದೀರಾ? ಹೊರಗಡೆ ತುಂಬಾ ಇದೆ ಪ್ರಪಂಚ. ಹಾ ಹೌದಮ್ಮ, ನಾವು ಬದುಕ್ತಿರೋದೇ ಪ್ರಪಂಚ ಅನ್ಕೊಂಡಿದೀವಿ. ನೀನ್ ಹುಟ್ಟಿದ್ದು ಇದೇ ಪ್ರಪಂಚದಲ್ಲಿ, ಅದು ತಿಳ್ಕೊ. ಇವಾಗ್ಲೇ ನಮಗ್ ಗೊತ್ತಾಗಿತ್ತು ನಮ್ ಪ್ರಪಂಚ ಬಿಟ್ಟು ನೀನು ಹೊರಗಡೆ ಹೋಗಿದ್ಯಾ ಅಂತ. ಹ? ನಿಮ್ಮಪ್ಪಂಗೆ ಎದುರು ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಯೇನೆ ನೀನು. ಹಾ, ನೀನಿನ್ನು ನೋಡ್ಬೇಕಾಗಿರೋದು, ತಿಳ್ಕೊಬೇಕಾಗಿರೋದು ತುಂಬಾ ಇದೆ. ನಿಮ್ಮಪ್ಪನ ಮಾತು ಕೇಳಿ ಒಳಗಡೆ ಹೋಗು. ಹೋಗು ಪುಷ್ಪ, ಒಳಗಡೆ ಕರ್ಕೊಂಡೋಗು. ಏಯ್, ನೀವ್ ನನ್ಗೋಸ್ಕರ ಪ್ರವೀಣ್ ಆಕ್ಸೆಪ್ಟ್ ಮಾಡ್ತೀರಾ ಅನ್ಕೊಂಡೆ ಡ್ಯಾಡಿ. ನಡಿ. ನಮ್ರತಮ್ಮ, ಡ್ಯಾಡಿ ಮೇಲೆ ನಿನಗೆ ಕನಿಕರನೂ ಇಲ್ವಾ ಅಮ್ಮ? ಅವನ್ ನಿನ್ ದುಡ್ಡುಗೋಸ್ಕರ ನಿನ್ ಜೊತೆ ಪ್ರೀತಿ ನಾಟಕ ಆಡ್ತಿದ್ದಾನೆ. ನನ್ಗೋಸ್ಕರ ಇವನ್ನ ಬಿಟ್ಕೊಳಕ್ಕಾಗಲ್ವಾ? ನೀನಂದ್ರೆ ನಂಗೆ ಇಷ್ಟನೇ ಡ್ಯಾಡಿ. ಮತ್ತೆ ಆದ್ರೆ ಪ್ರವೀಣ್ ಅಂದ್ರೆ ನಂಗೆ ಪ್ರಾಣ. ನನ್ ನೋವ್ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು? ಬಾ. ಅಮ್ಮ, ಇಲ್ಲಿ ತನಕ ಮುದ್ದು ಮಾಡೋ ಮಾಧವರಾವ್ ನಿನ್ ಡ್ಯಾಡಿನ್ ನೋಡಿದ್ಯಮ್ಮ. ಆದ್ರೆ ಮಾಧವರಾವ್ ಒಂದು ವಿಷಯನ್ನ ಮುಗಿಸ್ಬೇಕು ಅಂದ್ರೆ ಎಲ್ಲಿ ತನಕ ಆದ್ರೂ ಹೋಗ್ತಾನೆ ಅಂತ ನಿನಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊಳಮ್ಮ. ನನ್ನ ಹೆಸರು, ನನ್ನ ಗೌರವ, ನನ್ನ ಪ್ರಾಣ, ನನ್ನ ಆಸ್ತಿ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿಂದು ಮಾತ್ರ, ನಿನ್ನೊಬ್ಬಳ್ದು ಮಾತ್ರ. ಮಧ್ಯದಲ್ಲಿ ಯಾವನಾದ್ರೂ ಬಂದ್ರೆ ಅವನ್ ಸಾವು ಅವನೇ ತಂದ್ಕೊಂಡಂಗೆ. ಬಾಮ್ಮ. ಏನು ಬೆದರಿಸ್ತಿದ್ದೀರಾ? ನಾನು ಮಾಧವರಾವ್ ಮಗಳೇ. ಪ್ರವೀಣ್ಗೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರಲ್ಲ. ನೀವೆಷ್ಟು ದಿನ ಹೀಗಿರ್ತೀರೋ ನಾನು ನೋಡ್ತೀನಿ. ನಾನು ಮೇಜರೇ ಡ್ಯಾಡಿ. ನಮ್ಮ ಲೈಫ್ ನಮ್ಮ ಇಷ್ಟಕ್ಕೆ ಬಿಡಿ. ಪ್ರವೀಣ್ಣು ನಾನು ಕೂಡ. ಇಷ್ಟು ಹೇಳಿದ್ರು ನೀವು ಬದಲಾಗಿಲ್ಲ ಅಂದರೆ ಈ ಜನ್ಮಕ್ಕೆ ಬದಲಾಗಲ್ಲ. ನಮ್ರತ, 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 ಮಾತಾಡು. ನಮ್ರತ, 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 ಮಾತಾಡು. ಅಯ್ಯೋ ಡ್ಯಾಡಿ. ನಮ್ರತ, ನಮ್ರತ. ಅಯ್ಯೋ, ಗೋಳಾಡ್ಬೇಡಿ, ನಾನು ಹೇಳೋದು ಕೇಳಿ. ಅಮ್ಮ, ಅಮ್ಮ, ನನ್ನ ಮಾತು ಕೇಳಮ್ಮ. ಮನೆಗೆ ಬಂದ್ಬಿಡಮ್ಮ ನಮ್ರತ. ನಾನು ಬರಬೇಕು ಅನ್ಕೊಂಡ್ರೆ ಪ್ರವೀಣ್ ಜೊತೆನೇ ಡ್ಯಾಡಿ. ಅವನು ಬೇಡ ಅಮ್ಮ, ಅವನು ಒಳ್ಳೆಯವನು ಅಲ್ವೇ? ನಿನ್ನ ನನ್ಗಿಂತ ನಿಮ್ಮ ಅಮ್ಮನ್ಗಿಂತ ಯಾರು ಅರ್ಥ ಮಾಡ್ಕೋತಾರಮ್ಮ? ಯಾರು ಪ್ರೀತಿಸ್ತಾರೆ? ಮನೆಗೆ ಬಂದು ಹಾಗಾದ್ರೆ ನೀವು ಪ್ರವೀಣ್ನ ಮನೆಯಲ್ಲಿನಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನಮ್ರತ, ಈ ರೀತಿ ಎಲ್ಲ ಆಕ್ಟಿಂಗ್ ಮಾಡಿ ನನ್ನ ನಂಬ್ಸಕ್ ಟ್ರೈ ಮಾಡಬೇಡಿ ಡ್ಯಾಡಿ. ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂತಿದ್ದೀನಿ ಡ್ಯಾಡಿ. ಐ ಆಮ್ ಪ್ರೆಗ್ನೆಂಟ್ ಡ್ಯಾಡಿ. ನೀನ್ ತಾತ ಆಗ್ತಿದ್ಯಾ? ನಮ್ರತ, ಈ ತರ ಹೊಡ್ತದ ಮೇಲೆ ಹೊಡ್ತಾ ಬಿದ್ದು ನನ್ನ ಮಗಳಿಂದಾಗಿ ನಾನು ದಿನೇ ದಿನೇ ಹುಚ್ಚನಾಗ್ತಾ ಹೋದೆ. ನಾನು ಪ್ರವೀಣ್ ಮದ್ವೆ ಆಗೋದು ಅವ್ರಿಗೊಂಚೂರು ಇಷ್ಟ ಇರ್ಲಿಲ್ಲ. ಇದನ್ನ ಅವ್ರ ಪ್ರತಿಷ್ಠೆಗೋಸ್ಕರ ತಗೊಂಡ್ರು. ಅದಕ್ಕೆ ನಡು ರೋಡಲ್ಲೇ ಎಲ್ಲರೂ ನೋಡ್ತಿರುವಾಗ ನನ್ನ ಕಣ್ ಮುಂದೆನೆ ನನ್ನ ಹಸ್ಬೆಂಡ್ನ ಸಾಯಿಸ್ಬಿಟ್ರು. ಇಂಥ ನರಹಂತಕರಿಗೆ ಮರಣದಂಡನೆ ಕೂಡ ಚಿಕ್ಕ ಶಿಕ್ಷೆ. ಕಾನೂನಲ್ಲಿ ಇದಕ್ಕಿಂತ ದೊಡ್ಡ ಶಿಕ್ಷೆ ಇದ್ರೆ ಕೊಡ್ಬೇಕು ಅಂತ
ನಾನು ಕೋರ್ಟ್ನ ಕೇಳ್ಕೊತಿದ್ದೀನಿ. ಇದರಲ್ಲಿ ನಿಮ್ ಚಿಕ್ಕಪ್ಪನ ಕೈವಾಡ ಏನಾದ್ರೂ ಇದೆಯಾ? ಇರಬಹುದೇನೋ. ನಮ್ ಚಿಕ್ಕಪ್ಪ ಅನ್ಕೊಂಡಷ್ಟು ಒಳ್ಳೆಯವನಲ್ಲ. ಅವನೆಂತವನಂತ ನಮ್ಮಪ್ಪ ಅಮ್ಮಂಗ್ ಬಿಟ್ಟು ಊರಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ಬೇಲ್ ವಿಷಯ ಏನಾಯ್ತು? ನರಸಿಂಹ ಅದೇ ಕೆಲಸದಲ್ಲಿದ್ದಾನದಕ್ಕೆ. ಅಕ್ಕ, ಭಾವನವ್ರು ಬರೋವರೆಗೂ ನಮ್ಮ ಮನೇಲಿ ಬಂದಿರ್ಬೋದಲ್ವಾ? ನನ್ನ ಮಗಳಿಂದಾಗಿ ನಾನು ಜೈಲು ಊಟ ತಿನ್ಬೇಕಾಯ್ತು. ನನ್ನ ಹೆಂಡತಿ ಒಂಟಿಯಾಗಿ ಹೋಗ್ಬಿಟ್ಲು. ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಏನು ಬಂತು? ಜೀವನದಲ್ಲಿ ನೆಮ್ಮದಿ ಕಳೆದೋಯ್ತು. ಅದಕ್ಕೆ ಫ್ಯಾಕ್ಟ್ರಿಲಿ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡಬೇಕಿತ್ತು. ಅದಕ್ಕೆ ಚೆಕ್ ಮೇಲೆ ನಿಮ್ಮ ಸೈನ್ ಬೇಕಾಗಿತ್ತು. ತಗೊಂಡ್ ಬಾ, ನೋಡಿ ಸೈನ್ ಮಾಡಿಕೊಡ್ತೀನಿ. ಆಗಲಿ ಅದಕ್ಕೆ. ನಾನು ನನ್ನ ಸ್ವಂತ ದುಡಿಮೆಯಿಂದ ಮೇಲ್ ಬಂದು ನನ್ನ ಮಗಳ ಮೇಲಿನ ಹುಚ್ಚು ಪ್ರೀತಿಯಿಂದ ಅವಳ ಹೆಸರು ಮೇಲೆ ಹಾಸ್ಪಿಟಲ್ಸ್ ತೆಗೆದೆ, ಹೋಟೆಲ್ಸ್ ತೆಗೆದೆ, ಸ್ಕೂಲ್ಸ್ ಪ್ರಾರಂಭ ಮಾಡಿದೆ. ನನ್ನ ಬಿಸ್ನೆಸ್ ಎಲ್ಲ ಅವಳ ಹೆಸರಲ್ಲೇ ಬರೆದಿಟ್ಟೆ. ಇವೆಲ್ಲ ಮಾಡಿದ ಮೇಲೂ ನಾನು ಅವಳಿಂದಾಗಿ ರೇಪಿಸ್ಟ್ಗಳ ಮಧ್ಯೆ, ಪಿಕ್ ಪಾಕೆಟರ್ಸ್ ಮಧ್ಯೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರಿದ್ರವಾಗಿ ಬದುಕ್ತಾ ಇದ್ದೀನಿ. ಅವರು ಹೇಗಿದ್ದಾರಣ್ಣ? ಜೈಲಲ್ಲಿ ಹೇಗಿರ್ತಾರಮ್ಮ? ನಮ್ರತನ ಬಗ್ಗೆನೇ ಯೋಚನೆ ಮಾಡ್ತಾ ಕನ್ವರ್ಸ್ತಾ ನಮ್ರತ ಮನೆಗೆ ಯಾವತ್ತಾದರೂ ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ಬದುಕ್ತಾ ಇದ್ದಾರಮ್ಮ. ಅಮ್ಮವ್ರೆ, ಯಜಮಾನ್ರು ಯಾವಾಗ ಬರ್ತಾರೆ? ಬರ್ತಾರೆ, ಖಂಡಿತ ಬರ್ತಾರೆ. ನಮ್ರತನ್ ಕರ್ಕೊಂಡು ಬರ್ತಾರೆ. ಹಲೋ. ಕಡೆಗೂ ಕೆಲವು ತಿಂಗಳುಗಳ ಮೇಲೆ ನನ್ನ ಲಾಯರಿಂದ ನನಗಿರೋ ದುಡ್ಡಿನ ಪ್ರಭಾವದಿಂದ ಹೇಗೋ ಒಂದು ರೀತಿ ನನಗೆ ಬೇಲ್ ಸಿಕ್ತು. ನೀರು ನಾನು ಮಾಡಿರೋ ಕೆಲಸದಿಂದ ಊರಲ್ಲಿ ಎಲ್ಲರ ಮಧ್ಯೆ ನೀವು ಹೇಗೆ ಬದುಕ್ತಿದ್ದೀರೋ ನನಗೆ ಗೊತ್ತು. ನಮ್ರತ ಆ ಪ್ರವೀಣ್ ಇನ್ನೂ ಒಳ್ಳೆಯವನನ್ನೋ ನಂಬಿಕೆಯಿಂದನೇ ಬದುಕ್ತಿದ್ದಾಳ. ನನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಲೇ ಅವನ್ನ ಸಾಯಿಸ್ಬೇಕಾಯ್ತು. ನಮ್ರತ ನನ್ನ ಯಾಕೆ ಅರ್ಥ ಮಾಡ್ಕೋತಿಲ್ವೋ ನನಗೆ ಅರ್ಥ ಆಗ್ತಿಲ್ಲ ಕಣೋ. ನರಸಿಂಹ, ನನ್ನ ಕಷ್ಟಗಳಲ್ಲಿ ನೋವುಗಳಲ್ಲಿ ನೀನ್ ಜೊತೆಗಿದೆಯಾ ಕಣೋ. ನಮ್ರತ ಜೊತೆ ಮಾತಾಡ್ಬೇಕನ್ನಿಸ್ತಿದೆ. ನನ್ನ ನಮ್ರತನ ನೋಡ್ಬೇಕನ್ನಿಸ್ತಿದೆ ಕಣೋ. ಏರ್ಪಾಡು ಮಾಡ್ತೀಯಾ? ತುಂಬ ಸೀರಿಯಸ್ ಆಗೋಗಿದೆ ಮಾಧವ. ನಮ್ರತ ದೃಷ್ಟಿಯಲ್ಲಿ ನೀ ತಂದೆಯಾಗಿ ಪೂರ್ತಿ ಸತ್ತೋಗಿದ್ಯಾ. ಅವಳ ಗಂಡನ್ನ ಅವಳ ಕಣ್ಣು ಮುಂದೆನೆ ಯಾರು ಹೋದ್ರೂ ಅವಳು ಕನ್ವಿನ್ಸ್ ಆಗಲ್ಲ. ಮೀಡಿಯಾ ಮುಂದೆ ನಿನ್ನ ಗಲ್ಲಿಗಾಕಿ ಸಾಯಿಸಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಕಣೋ. ಇಂಥ ಪರಿಸ್ಥಿತಿಯಲ್ಲಿ ಕಷ್ಟ ಕಣೋ.
ಇವ್ರನ್ನ ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಅನಿಸ್ತು. ಅದಕ್ಕೆ ನಾನೇ ಏನೋ ಮಾಡಿ ಅವಶ್ಯಕತೆ ಬಿದ್ದರೆ ನಾನು ನಮ್ರತ ಕಾಲಿಗೆ ಬಿದ್ದು ನಾನು ಮಾಡಿದ ತಪ್ಪೆ ಅಂತ ಕ್ಷಮೆ ಕೇಳಿ ಆದರೂ ನಮ್ರತ ಮತ್ತು ಮೊಮ್ಮಗನ್ನ ಮನೆಗೆ ಕರ್ಕೊಂಡು ಬರ್ಬೇಕು ಅನ್ಕೊಂಡೆ. ನಮ್ರತ ಹಾ ಮಾತಾಡಿ, ನೀವಾದ್ರೂ ಮಾತಾಡಿ ಮಮ್ಮಿ. ಇಷ್ಟೊತ್ತು ತನಕ ಮಾತಾಡಿದ್ರಿ, ಈಗ ಯಾಕೆ ಮಾತಾಡ್ತಿಲ್ಲ? ಒಳ್ಳೆ ಹುಡುಗಿ ಅಲ್ವಾ, ನಮ್ಮ ಮಾತು ಕೇಳು. ನಮ್ರತಮ್ಮ ಏನು ಏನಮ್ಮ ಇದೆಲ್ಲ? ನಾನು ಪ್ರವೀಣ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನೀವು ಫೋರ್ಸ್ ಮಾಡಕ್ ಟ್ರೈ ಮಾಡಿದ್ರೆ ಪ್ರವೀಣಿ ಮನೆ ಅಳಿಯ ಫಿಕ್ಸ್ ಆಗೋಗಿ. ಅವನ ಫ್ಯಾಮಿಲಿ ಸೇರಿ ನಮ್ರತನ ಟ್ರ್ಯಾಪ್ ಮಾಡ್ತಿದ್ದಾರೆ ಅನಿಸ್ತಿದೆ ನನಗೆ. ಅವನು ನಮ್ಮ ಹುಡುಗಿ ಹಿಂದೆ ಯಾಕೆ ಬಿದ್ದಿದ್ದಾನೆ? ಅವನ ಉದ್ದೇಶ ಏನೋ ತಿಳ್ಕೋ ಸ್ವಲ್ಪ. ಈ ಸರಿ ಅವನಿಗೆ ವಾರ್ನಿಂಗ್ ಮಾತಲ್ಲಿರಬಾರ್ದು. ಅರ್ಥ ಆಯ್ತು ಅಣ್ಣಯ್ಯ, ನಾನು ನೋಡ್ಕೋತೀನಿ. ನಮ್ರತ ರೂಮಲ್ಲಿದ್ದಾಳೆ. ಇವತ್ತು ಕಾಲೇಜ್ಗೆ ಹೋಗ್ಲಿಲ್ವಾ? ವನಜ, ಅವಳು ಊಟ ಮಾಡಿದ್ಲಾ? ಇಲ್ಲ. ಏನು ನನಗೆ ಗೊತ್ತಿಲ್ಲದೆ ಇಬ್ರು ಸೀಕ್ರೆಟ್ ಆಗಿ ಏನೋ ಮಾತಾಡ್ಕೋತಿದ್ದೀರಾ? ಇಲ್ಲಿ ತನಕ ಸೀಕ್ರೆಟ್ ಆಗೇ ಮಾತಾಡ್ಕೊಂತಿದ್ವಿ, ಈಗ ನೀನು ಬಂದೆಲ್ಲ. ಕೂತ್ಕೋ. ಶುರುವಾಯ್ತಾ? ವನಜ, ಏನು ಏನಾಯ್ತು? ಇವತ್ತು ಆಫೀಸಲ್ಲಿ 3 ಜನ ಫ್ರೆಂಡ್ಸ್ ಬಂದ್ಬಿಟ್ಟು ನಮ್ರತನ್ ಮದುವೆ ಬಗ್ಗೆ ಮಾತಾಡಿದ್ರು. ಡ್ಯಾಡಿ, ನನ್ ಬಂಗಾರ. ಅಲ್ಲ, ಮಾಧವರಾವ್ ಮಗಳ ಮದುವೆ ಅಂದ್ರೆ ಹೇಗಿರುತ್ತೆ? ಇಷ್ಟಕ್ಕೂ ಈ ಮದುವೆ ಹೇಗ್ ಮಾಡ್ತಾನೆ ಮಾಧವರಾವ್? ಡ್ಯಾಡಿ ನೋಡಿದ್ರೆಲ್ಲ ಶಾಕ್. ನಾನು ಇರೋ ಆಸ್ತಿ ಎಲ್ಲ ಇಟ್ಬಿಡ್ತೀನಮ್ಮ. ಡ್ಯಾಡಿ, ನಿಂಗೆ ತುಂಬಾ ಜಾಸ್ತಿ ಆಗಿದೆ, ಇನ್ನ ಸಾಕು. ಹೋಗ್ ಮಲ್ಕೋ ಹೋಗು. ಮಮ್ಮಿ ಪ್ಲೀಸ್, ನೀನಾದ್ರೂ ಹೇಳು. ನೀವು ಸುಮ್ನಿರಿ, ನೀನ್ ಒಳಗೋಗ್ ಮಲ್ಕೋ. ಗುಡ್ ನೈಟ್ ಮಾ. ಗುಡ್ ನೈಟ್ ಡ್ಯಾಡಿ. ಎದ್ದೇಳಿ ಹೋಗೋಣ. ನಾನು ನೀನು ತುಂಬಾ ಲೇಟ್ ಆಗಿದೆ, ಇವತ್ತಿಗೆ ಇದು ಸಾಕು. ಲೇಟ್ ಆಗ್ತಾ ಇದೆ. ಆಯ್ತು, ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕೋ ಬೇಡವೋ? ಮುಗಿಸ್ತೀನಿ. ಏನು ಬೇಡ, ಇವಾಗ ಎದ್ದೇಳಿ. ನಾನು ಆಸೆ ಪಟ್ಟಂಗೆ ನಮ್ರತ ತನ್ನ ಅತ್ತೆ ಮಾವನ ನಿಜ ಸ್ವರೂಪನ ಅರ್ಥ ಮಾಡಿಕೊಂಡು ನನ್ನ ಮನೆಗೆ ವಾಪಸ್ ಬಂದ್ಲು. ನಾನು ಸಾಯೋದಕ್ಕೂ ಮುಂಚೆ ನನ್ನ ಆಸ್ತಿ ಎಲ್ಲಾನು ಅವಳ ಹೆಸರಿಗೆ ಬರೆದ್ಬಿಟ್ಟಿದ್ದೆ. ಅಮ್ಮ, ನಿನ್ ಮೊಮ್ಮಗನ್ ನೋಡಲ್ವಾ ಅಮ್ಮ? ನಮ್ರತಾಗೆ ಎಂಥ ಪರಿಸ್ಥಿತಿ ಬಂದ್ರೂ ನಾವೇ ಜೊತೆಗಿರ್ಬೇಕು ಅನಜ. ಈಗ ಅವಳನ್ನ ಪ್ರೀತಿಸಿರೋ ಆ ದುಷ್ಟನೂ ಇಲ್ಲ, ಅವಳಿಗೆ ನೋವು ಕೊಟ್ಟಿರೋ ನಾನೂ ಇಲ್ಲ. ಈಗಲಾದ್ರೂ ನನ್ನ ಮಗಳು ತನ್ನ ಮಗು ಜೊತೆ ನನ್ನ ಆಸ್ತಿ ಎಲ್ಲನೂ ಸುಖವಾಗಿ ಅನುಭವಿಸ್ತಾ ಸಂತೋಷವಾಗಿರ್ತಾಳೆ. ಸತ್ತಾದ್ರೂ ನಾನು ನನ್ನ ಕೋರಿಕೆನ ಈಡೇರಿಸ್ಕೊಂಡೆ. ನಾವು ಮಕ್ಕಳಿಗೆ ಜನ್ಮ ನೀಡಬಹುದು, ಆದರೆ ಅವರ ಮನಸ್ಥಿತಿಗೆ ಜನ್ಮ ನೀಡೋಕ್ಕಾಗಲ್ಲ. ಆದರೆ ಏನೇ ಆದರೂ ನಮ್ರತ ನನ್ನ ಮಗಳು. ನಾನು ಅವಳನ್ನ ಪ್ರೀತಿಸ್ತಿದ್ದೆ, ಅವಳನ್ನ ಪ್ರೀತಿಸ್ತಾನೇ ಇರ್ತೀನಿ. ಮಕ್ಕಳಿಗೆ ಜನ್ಮ ನೀಡೋದು ಪ್ರೀತಿಸೋದಕ್ಕಲ್ಲದೆ ಇನ್ಯಾವುದಕ್ಕೆ? ಅವರು ನಮ್ಮನ್ನ ಸಾಯಿಸಿದ್ರು ಕೂಡ ಸಾಯೋಷ್ಟು ಪ್ರೀತಿ ಮಾಡೋದು ತಪ್ಪಿದ್ದಲ್ಲ.
ಇದು ಆ ದೇವರು ಹೆತ್ತವರಿಗೆ ಕೊಟ್ಟ ಶಾಪ.